ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಏಲಕ್ಕಿ ಹಾಗೂ ತುಳಸಿ ಎಲೆಗಳು ಇಷ್ಟು ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು. ಈಗ ಇದನ್ನ ಮಾಡುವುದು ಹೇಗೆ, ಇದನ್ನ ಮಾಡಿ ಇದರ ಉಪಯೋಗಗಳನ್ನ ಹೇಗೆ ಪಡೆದುಕೊಳ್ಳೋದು ಅನ್ನೋದನ್ನ ವಿವರವಾಗಿ ಹೇಳ್ಕೊಡ್ತೀನಿ. ಈಗ ಮೊದಲಿಗೆ ಪುಟಾಣಿಗೆ ಆ ಏಲಕ್ಕಿ, ಕೊತ್ತಂಬರಿ ಸೊಪ್ಪು ಹಾಗೂ ತುಳಸಿ ದಳಗಳನ್ನ ಹಾಕೊಂಡ್ಬಿಟ್ಟು ನಾವು ಹೆಚ್ಕೊಳ್ಬೇಕು. 2 ಏಲಕ್ಕಿಯನ್ನ ಹಾಕೊಂಡು ನಂತರ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನ, 4 ರಿಂದ 5 ತುಳಸಿ ದಳಗಳನ್ನ ಹಾಕಿ ಇದನ್ನ ಜಜ್ಕೊಳ್ಬೇಕು. ಹಾಗೆ ಈ ಏಲಕ್ಕಿಯನ್ನ ಸಿಪ್ಪೆ ಸಮೇತ ಹಾಕ್ಬೇಕು. ಸಾಕು. ಈಗ ಪಾತ್ರೆಗೆ 1 ಗ್ಲಾಸ್ನಷ್ಟು ನಾವು ನೀರನ್ನ ಹಾಕೊಳ್ಬೇಕು. 4 ಗ್ಲಾಸ್ ಅನ್ಕೊಳ್ಳಿ. ಒಂದು ಗ್ಲಾಸ್ ನೀರು ಹಾಕಿದ ನಂತರ ಇದಕ್ಕೆ ನಾವೇನು ಜಜ್ಕೊಂಡಿದ್ವಲ್ಲ ಈಗ ಅದನ್ನ ನಾವು ಇದಕ್ಕೆ ಹಾಕೊಂಡು 2 ಕುದಿ ಬರೋವರೆಗೂ ನಾವು ಇದನ್ನ ಕುದಿಸ್ಬೇಕು. ನಂತರ ಇದನ್ನ ನಾವು ಗ್ಲಾಸಿಗೆ ಹಾಕೊಂಡ ನಂತರ, ಲೋಟಕ್ಕೆ ಹಾಕೊಂಡ ನಂತರ ಅರ್ಧ ನಿಂಬೆ ಹಣ್ಣಿನ ರಸವನ್ನ ಅದಕ್ಕೆ ಬೆರೆಸಿ ಇದನ್ನ ಕೂಡ ನಾವು ಬಿಸಿ ಬಿಸಿಯಾಗಿ ಸೇವಿಸಬೇಕು. ಇದನ್ನ ದಿವಸಕ್ಕೆ 3 ಬಾರಿ ಸೇವಿಸೋದು ತುಂಬಾ ಉತ್ತಮವಾದಂತಹ ಒಂದು ಫಲಿತಾಂಶವನ್ನ ತಂದುಕೊಡುತ್ತೆ. ಈಗ ಈ ನೀರಿಗೆ ನಾವು ಮಾಡಿದಂಥ ಜಜ್ಜಿದಂಥ ಏನು ಪೇಸ್ಟ್ ಇದೆ ಅದನ್ನ ಹಾಕೋಣ, ಮಿಶ್ರಣವನ್ನ ಹಾಕೊಳ್ಳೋಣ. ಓಕೆ, ಇದು ಎಷ್ಟು ಕುದಿ ಬರುವವರೆಗೆ ಕುದಿಸ್ಬೇಕಾಗುತ್ತೆ? 2 ಕುದಿ ಬರುವವರೆಗೂ ಇದನ್ನ ಕುದಿಸಿ ನಂತರ ಇದನ್ನ ನಾವು ಗ್ಲಾಸಿಗೆ ಹಾಕೊಳ್ಬೇಕು. ಮತ್ತು ಆದಷ್ಟು ಇದನ್ನ ಸೋಸ್ಕೊಳ್ಳೋದು ಒಳ್ಳೇದಲ್ಲ. ಹಾಗೇನೆ ಇದನ್ನ ಹಾಕ್ಬಿಟ್ಟು ನಂತರ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಬಿಸಿ ಬಿಸಿಯಾಗಿ ಕುಡಿಯೋದು ತುಂಬಾ ಒಳ್ಳೆಯದು. ಈ ಡೆಂಗೆ ಜ್ವರಕ್ಕೆ ಇದರಿಂದ ತುಂಬಾ ಬೇಗನೆ ಒಂದು ಪರಿಹಾರ ಸಿಗುತ್ತೆ. ಬಹಳ ಬೇಗ ಪರಿಹಾರ ಸಿಗುತ್ತೆ ಮತ್ತು ಜ್ವರ ಕೂಡ ಇದರಿಂದ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಅದಲ್ಲದೆ ಇದನ್ನ ಹೆಚ್ಚಾಗಿ ಮಕ್ಕಳಲ್ಲಿನೂ ಕಂಡು ಬಂದಾಗ ಇದನ್ನ ನೀವು ಕೊಡಬಹುದು. ಮತ್ತು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು ಈ ಒಂದು ಕಷಾಯವನ್ನು ನೀವು ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಫಲಿತಾಂಶವನ್ನು ನೀವು ನೋಡ್ಕೊಳ್ಬಹುದು. ಅವರ ಇಂಪ್ರೂವ್ಮೆಂಟ್ ಆಗ್ತಾ ಬರುವಂತ, ಸುಧಾರಿಸಿಕೊಳ್ಳುವಂತ ಒಂದು ಡೆಂಗು ಫೀವರ್ ಇಂದ ಅಂದ್ರೆ ಜ್ವರದಿಂದ ಉತ್ತಮವಾದಂತಹ ಒಂದು ಉಪಯೋಗಕಾರಿಯಾದಂಥ ಒಂದು ಕಷಾಯ ಅಂತ ಹೇಳಿ ಹೇಳ್ಬೋದು. ಈಗ ಇದು ಕುದೀತಾ ಇದೆ, ಇದನ್ನ ನಾವು ಸೋಸ್ಕೊಳ್ಬಹುದು. ಈಗ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಬೆರೆಸಿ ಇದಕ್ಕೆ ಕೆಲವರು ಕಪ್ಪುಪ್ಪನ್ನ ಹಾಕಿಬಿಟ್ಟು ಕೂಡ ಸೇವಿಸ್ತಾರೆ. ಅದು ಕೂಡ ಕುಡಿಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದಲ್ಲದೆ ತುಂಬಾ ಉಪಯೋಗಕಾರಿ ಅಂತ ಹೇಳಿ ಹೇಳ್ಬೋದು. ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು